ನೋಡಿ ನಮ್ಮದು ಕ್ರೂಸ್ ಇದೆ ಟುರ್ಕುಗೆ. ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಮಾಡೋದು. ಜನ ಇದ್ದಾರೆ. ಕ್ರೂಸು ಇಷ್ಟಕ್ಕಿದೆ 7:30 ಟುರ್ಕುಗೆ. ಇದೆ ನೋಡಿ ನಮ್ಮ ರೂಮ್. ಆ್ಯಕ್ಚುಲಿ ನಿಮಗೆ ರೂಮ್ ಟೂರ್ ತೋರಿಸ್ತೀನಿ ನಾನು. ಸೊ ಇಲ್ಲೆಲ್ಲ ಸೇಫ್ಟಿ ಹೀಗೆಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಲೈಟು, ಆಮೇಲೆ ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಹಾಕೋದಕ್ಕೆ ಇದೆಲ್ಲ ಮಾಡಿದ್ದಾರೆ. ದಿಸ್ ಈಸ್ ಮಿರರ್. ಸೊ ಹೇರ್ ಡ್ರೈಯರ್ ಇದೆ, ಇಲ್ಲಿ ಡಸ್ಟ್ಬಿನ್ ಕೊಟ್ಟಿದ್ದಾರೆ. ಸೊ ಅದಾದ ತಕ್ಷಣ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ, ನಾವು ಇದೆಲ್ಲ ಇಟ್ಟಿದ್ವಿ. ಫೋನು, ನೆಕ್ಸ್ಟ್ ಬಂದು TV, ಆಮೇಲೆ ಇಲ್ಲಿ ಸೋಫಾ ಕೊಟ್ಟಿದ್ದಾರೆ. ಇವೆರಡು ಬೆಡ್ ಆ್ಯಕ್ಚುಲಿ ಇಲ್ಲಿರೋದು. ಓಪನ್ ಮಾಡ್ತೀವಿ. ಸೊ ಅದು ಸ್ಕ್ರೀನ್ ಸುಮ್ಮನೆ ಹಿಂಗೆ. ಇಲ್ಲೊಂದಿದೆ. ಆ್ಯಕ್ಚುಲಿ ನಾವು 4 ಮೆಂಬರ್ಸ್ ಇತ್ತು, ನಾವು 3 ಜನ ಇದ್ದೀವಲ್ವಾ. ನಾವು 3 ಮೆಂಬರ್ಸ್ ಇರೋದಕ್ಕೆ ಎಕ್ಸ್ಟ್ರಾ 300 ರೂಪೀಸ್ ಕೊಟ್ಟಿದ್ದೀವಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ ನಮ್ಗೆ ಸಪ್ರೇಟ್ ನಮಗೆ ರೂಮ್ ಬೇಕು ಅಂತ. ಇಲ್ಲಂತಂದ್ರೆ ಹೇಗೆ ಅಡ್ಜಸ್ಟ್ ಮಾಡಿದ್ದಾರೆ ಅಂದರೆ 4 ಮೆಂಬರ್ಸಿಗೆ ಒಂದು ರೂಮ್ ಅಂತ ಇದು ಅಲೋಕೇಟ್ ಮಾಡಿದ್ದಾರೆ. ನಮಗೆ ಬೇಡ ಆಗಿತ್ತು, ಯಾಕಂದ್ರೆ ಫ್ಯಾಮಿಲಿ ಇದೆ ಅದರಿಂದ ನಾವು 300 ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಸೊ ಇದು ಪೂರಾ ನಮ್ಮ ಫ್ಯಾಮಿಲಿಗೋಸ್ಕರ ಅಂದರೆ. ಸೊ ನಿಮಗೆ ಇದು ತೋರಿಸ್ತೀನಿ, ಬೆಡ್ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಇದು ಒನ್, ಆಮೇಲೆ ಟವಲ್ ಕೊಟ್ಟಿದ್ದಾರೆ ಹಚ್ಕೊಳ್ಳೋದಕ್ಕೆ, ದಿಂಬು. ಸೊ ಇದು ಮತ್ತು ಇದು ಸೇಮ್ ಇದೇ ರೀತಿ ಸೋಫಾ ಇದೆ ಇಲ್ಲಿ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಬಾತ್ರೂಮ್, ಟಾಯ್ಲೆಟ್. ಇದು ನೋಡಿ ಎಷ್ಟು ಚಿಕ್ಕದೆಷ್ಟು ಕ್ಯೂಟಾಗಿ ಇದು ಮಾಡಿದ್ದಾರೆ ಕ್ಲೀನಿಂಗಿಗೆ. ಆಮೇಲೆ ಇದು ಶವರ್. ಸೊ ಇದು ಕಮೋಡ್. ದಿಸ್ ಈಸ್ ಮಿರರ್. ಇದೆಲ್ಲಾನು ಬರೀ ಎಲ್ಲ ಮಸ್ತ್ ಇಷ್ಟರೊಳಗೆ ಎಷ್ಟು ಇದು ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡ್ರಿ ಬರೆದಿದ್ದಾರೆ ಟವಲ್ಸ್ ಆರ್ ಇನ್ ದ ಬ್ಯಾಡ್ಸ್. ಎಷ್ಟು ಕ್ಯೂಟ್ ಇದೆ. ಇದೆಲ್ಲ ಕಸ ಚೆಲ್ಲೋದಕ್ಕೆಲ್ಲ ಮಾಡಿದ್ದಾರೆ. ಸೊ ದಿಸ್ ಈಸ್ ಅವರ್ ಸ್ಮಾಲ್ ಲಿಟಲ್ ಹೋಮ್ ಫಾರ್ ಎ ಡೇ. ಇವತ್ತು ನೈಟ್ ನಮ್ದು ಇಲ್ಲೇ. ಸೊ ಇನ್ನು ಕ್ರೂಸ್ ತೋರಿಸ್ತೀನಿ ಏನೇನೆಲ್ಲ ಇದೆ ಅಂತ. ಓಕೆ Agastya, you want to say something? Where are you? Agastya, are you happy? Are you happy, Amma? I'm on the cruise. Yes. Agu, are you happy? Yeah, this is a new bed from the sleepy top. Okay, this is the new bed for you. Today one night we will sleep here only. I will sleep here. Mama will sleep here. Oh. Got it? Agu will sleep there without Mama, Papa. Agu will sleep here. Say yes, no. What's that sound? Oh, somebody from other room. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹಿಡಿಯೋದಕ್ಕೆ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿಂದ ಹಿಡಿಬೇಕು ಅಂತಂದ್ರೆ ಅದನ್ನು ತಂದು ಇಲ್ಲಿಂದ ಏರೋದಕ್ಕೆ ಇಳಿಯೋದಕ್ಕೆ. ಆಗ ಇವಾಗ ಅಲ್ಲಿಂದ ಇಳಿದು ತೋರಿಸ್ತಾನೆ ನಿಮಗೆ. ಕಮಾನ್. I can come like ಇದೇ ಒಂದು. ಸೊ ಇದೆಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನೋಡಿ. ಇದು ಬೇಡಲ್ಲ, ನೆಕ್ಸ್ಟ್ ಹೋಗಿ ಅಲ್ಲಿ ಹಾಕ್ಬಿಡ್ಬೋದು, ಮತ್ತೆ ಬೇಕಾದಾಗ ಯೂಸ್ ಮಾಡ್ಕೋಬಹುದು. ತಲೆ ಮಾತ್ರ ವಾರ ಯೂಸ್ ಮಾಡ್ತಾರೆ ಎಲ್ಲಾನು. ಆಮೇಲೆ ಇನ್ನೊಂದೇನು ಅಂತಂತಂದ್ರೆ ಇದು ಇಷ್ಟು ಚಿಕ್ಕ ರೂಮ್ ಇದೆ, ಇಷ್ಟು ಅಂದ್ರೆ ಇಷ್ಟು ಕ್ಯೂಟ್ ಅನಿಸ್ತಾ ಇದೆ ಅಂದ್ರೆ ಇಲ್ಲೇ ಬಂಕರ್ ಬೆಡ್ಸ್ ಆಯ್ತಾ, ಅದನ್ನು ಇಷ್ಟು ನೀಟಾಗಿ ಏನು ಅಂತ ಇಡೋಕೆ ಚಾರ್ಜಿಗೋಸ್ಕರ ಅಂತ ಮಾಡಿದ್ದಾರೆ. ಸೋಫಾ ಸೆಟ್ ಮಾಡಿದ್ದಾರೆ. ಐ ಥಿಂಕ್ ಇದನ್ನು ಬಗ್ಸಿ ನೆಕ್ಸ್ಟ್ ಇವೆರಡನ್ನು ಓಪನ್ ಮಾಡ್ಬೋದು ನಾವು. ಆಮೇಲೆ ಇಲ್ಲಿ ಫೋನಿಗೋಸ್ಕರ ಅಂತಿದೆ, TV ಇದೆ. ಇಷ್ಟು ಚಿಕ್ಕದಾದ ಎಷ್ಟು ಕ್ಯೂಟ್ ಬಾತ್ರೂಮ್ ಇದೆ. ಅಂದ್ರೆ ನಮ್ ಗಲೀಜ್ ಮಾಡಕ್ಕೆ ಮನಸ್ಸು ಬರ್ಬಾರ್ದು ಹಂಗೆ ಐತೆ, ಅಷ್ಟು ಕ್ಯೂಟ್ ಅದು ಐತಿ. ಆಮೇಲೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕೋದಕ್ಕೆ ಕೊಟ್ಟಿದ್ದಾರೆ, ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಮಿರರ್ ಇದೆ, ಕೆಳಗಡೆ ಕುತ್ಕೊಳ್ಳೋದಕ್ಕೆ ಅಂತಾನೆ ಟೇಬಲ್ ಕೊಟ್ಟಿದ್ದಾರೆ. ಸೋಫಾ ಇಷ್ಟು ಶಾಣೆ ಅಂದ್ರೆ ಹೇರ್ ಡ್ರೈಯರ್ ಬೇರೆ ಕೊಟ್ಟಿದ್ದಾರೆ. ನಾನು ಹೇರ್ ಡ್ರೈಯರ್ ತೊಗೊಂಬಂದಿದ್ದೆ, ಅಲ್ಲಿ ಇರುತ್ತೋ ಇಲ್ಲೋ. ಸೊ ತಗೊಂಡು ಹೋಗೋಣ ಅಂತೇಳಿ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದೀನಿ. ಬಟ್ ಇಲ್ಲಿದೆ ಗುಡ್. ಬಟ್ ನಾನೇನು ಹೇರ್ಕೊಳಂಗಿಲ್ಲ. ಬಟ್ ಎಸ್, ನನಗಂತೂ ಭಾರಿ ಅಂದ್ರೆ ಇಷ್ಟು ಜಾಗನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿ ಭಾರಿ ಅಂದ್ರೆ ಭಾರಿ ಕ್ಯೂಟ್ ಐತಿ. ಸೊ ನೆಕ್ಸ್ಟು ಇವಾಗ ಏನು ಅಂದರೆ ಇವಾಗ ನಾವು ಸ್ನಾನ ಮಾಡಿ ಕ್ರೂಸ್ ಎಕ್ಸ್ಪ್ಲೋರ್ ಮಾಡಬೇಕು, ಏನೇನಿದೆ ಎಲ್ಲೆಲ್ಲಿದೆ ಏನೇನಿದೆ ಅಂತ. ಸೊ ಇವಾಗ ಮಕ್ಕಳಕ್ಕಂತೂ ನಾವು ಬಂದಿಲ್ಲ, ಇವಾಗ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ.
ಮತ್ತು ಯಾಕಂದರೆ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋದು. ಸೊ ನಾಳೆ ಮಾರ್ನಿಂಗ್ ಟುರ್ಕುಗೆ ರೀಚ್ ಆಗ್ತೀವಿ. ಸೊ ಮತ್ತು ಟುರ್ಕುಯಿಂದ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ರೊವೇನಿಯಾಮಿಗೆ. ಸೊ ಅಲ್ಲಿಗೆ ಹೋಗಿ ಮತ್ತೆ ಕಂಟಿನ್ಯೂಯಸ್ ಒಂದು 2 days ಅಲ್ಲೇ ಇರೋದು ನಮ್ಮದು ಸ್ಟೇ. ಗೈಸ್ ಒಳಗಡೆ ನೋಡಿ ಇಷ್ಟೆಲ್ಲ ಫ್ಲೋರ್ಸ್ ಇರೋದು. ಸೊ ಇವಾಗ ಆ್ಯಕ್ಚುಲಿ ನಾವು ಅಗಸ್ತ್ಯಗೋಸ್ಕರ ಅಂಥೇಳಿ ಮೇಲ್ ಆ್ಯಕ್ಚುಲಿ ಕೆಸಿನೋ ರೆಸ್ಟೋರೆಂಟ್, ಮಕ್ಕಳಿಗೆ ಆಟ ಆಡೋದಕ್ಕೆ ಇವೆಲ್ಲ ಇದೆ. ಸೊ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಭಾಳ ಆ್ಯಕ್ಚುಲಿ ಲೇಟ್ ಆಯಿತು. ಮತ್ತು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಇದೆ, ಅದು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಇದನ್ನು ಎಂಜಾಯ್ ಮಾಡೋಣ ಮುಂದಿನ ದಿನಕ್ಕೆ. ಸೊ ತೋರಿಸ್ತೀವಿ ಏನು ಸಕ್ಕತ್ತಾಗಿದೆ ಎಲ್ಲ. ಒಳಗಡೆ ನೋಡಿ ಇದೆಲ್ಲ, ಇದು ಕ್ರೂಸಲ್ಲಿರೋದು, ಇದು ಶಾಪಿಂಗ್ ವರ್ಲ್ಡ್. ಸೊ ರೆಸ್ಟೋರೆಂಟ್ ಇದು ಎಲ್ಲ. Silver Spring is like a Jupiter and Mars. In other words, baby kiss me. In other words, baby hold my hand. Dream my heart song. Let me see you forevermore. Even though I'm ಸೊ ಅಗಸ್ತ್ಯ ಆಟ ಆಡೋದಕ್ಕೆ ಬಂದಿದ್ದಾನೆ. ಸೊ ಇದು ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಎಲ್ಲ ಇಟ್ಟಿದ್ದಾರೆ. ನಮ್ಮ ಅಗಸ್ತ್ಯ ಫುಲ್ ಇಲ್ಲಿ. ಸೊ ಇವಾಗ ನಂದು ಸುತ್ತ ಟೈಮು ಶ್ರೀನಿ ಅಗಸ್ತ್ಯನ ಕಡೆ ಇರ್ತಾನೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಹಿಂಗಿರುತ್ತೆ ಏನು ಅಂತ. ನಾನು ಫುಲ್ ಖುಷಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಕ್ರೂಸಲ್ಲಿ ಇದು ಮಾಡ್ತಾ ಇರೋದು, ಜರ್ನಿ ಮಾಡ್ತಾ ಇರೋದು. ನೋಡಿ ಏನಾದರೂ ಕುಡಿಯೋದಕ್ಕೆ ಗಿಡಿಯೋದಕ್ಕೆ ಎಲ್ಲ ಇದೆ. ನೋಡಿ ಇಷ್ಟು ಮ್ಯಾಂಗೋ ಓವರ್ ನೈಟ್ ಈ ಓಟ್ಸಿಗೆ ಇಲ್ಲಿ 450 ರೂಪಾಯಿ. ನೆಕ್ಸ್ಟ್ ಇಲ್ಲೆಲ್ಲ ಕಾಫಿ ಕುಡಿಯೋದಕ್ಕೆ ಕಾಫಿ ಕ್ರಾಝಾ ನೋಡಿ. ನಿಮ್ಗೆ ಏನು ಬೇಕು ಅದೇ ಕುಡಿ. ಎಲ್ಲರ ಗೈಸ್ ನೋಡಿ ಇದರಲ್ಲೇ ಹೋಗ್ತಾ ಇರೋದು ವೈಕಿಂಗ್ ಲೈನ್. ದೊಡ್ಡದಿದೆ, ಬಟ್ ಇಲ್ಲಿ ಮಾಡಿಟ್ಟಿದ್ದಾರೆ ಅವರು. ಬಟ್ ಭಾರಿ ದೊಡ್ಡದೈತೆ ಮರ. ಭಯ ಬರ್ತೈತೆ ನನಗೆ, ಸಮುದ್ರ ಅಂದ್ರೇ ಅಂಜಿಗೆ ಬರ್ತೈತಿ. ಸೊ ಬಟ್ ಏನು ಮಾಡಕ್ಕೆ ಬರೋದಿಲ್ಲ, ಭಯ ಪಡೋ ಹೋಗೋದ್ರೆ ಇಲ್ಲಿ ಹೋಗೋಕ್ಕಾಗಂಗಿಲ್ಲ ಅನ್ನೋದು ಒಂದು ಅನ್ಕೊಳ್ಳೋದು, ಹೋಗೋದಷ್ಟೇ. ಏನೇನಿದೆ ತೋರಿಸ್ತೀನಿ ಬನ್ನಿ. ಸೊ ಇವೆಲ್ಲ ರೂಮ್ಸು 9th ಫ್ಲೋರಲ್ಲಿದ್ದೀವಿ ನಾವು ಇವಾಗ. ಇಲ್ಲೆಲ್ಲ ಇದೆಲ್ಲ ಕಿಡ್ಸ್ ಗೇಮ್ಸು, ಬಾರ್ಸು, ಶಾಪಿಂಗ್ ವರ್ಲ್ಡು, ರೆಸ್ಟೋರೆಂಟ್ಸ್ ಎಲ್ಲ ಇದೆ. 10 ರೆಸ್ಟೋರೆಂಟ್ಸ್ ಇದೆ, ಬಾರ್ಸ್ ಇದೆ, ಸಂಡಕ್ಕಿದೆ. ಆಮೇಲೆ 11 ರೆಸ್ಟೋರೆಂಟ್ಸ್, ಬಾರ್, ಸ್ಪಾ, ಸಂಡಕ್ಕಿದೆ. ಸೊ ನಾವಿನ್ನೂ 2 ಫ್ಲೋರ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ನಮ್ಮ ಅಗಸ್ತ್ಯ ಓಡ್ತಾನೆ. ಆ್ಯಕ್ಚುಲಿ ಇದು ಮೂವ್ ಆಗ್ತಾ ಇದೆ. ನಾ ತೋರಿಸ್ತೀನಿ ನಿಮ್ಗೆ ಮೂವ್ ಆಗ್ತಾ ಇದೆ ಅಂತ. ಬಟ್ ಇವಾಗ ಏನು ನೋಡ್ತಾನಂತೆ, ಅವನಿಗೆ ಆಟ ಆಡೋದಿದೆ. ಸೊ ಅವರಪ್ಪ ಇಲ್ಲಿ ಕರ್ಕೊಂಡು ಬಂದವನು. ಡಾಲ್ಸ್ ಎಲ್ಲ ಇದೆ. ಐ ಥಿಂಕ್ ಇವನಿಂದ ನಮ್ಮವನು ಆಡಲ್ಲ ಇಲ್ಲಿ, ಈ ಚಿಕ್ಕ ಮಕ್ಳಿಗೆ ಅನಿಸುತ್ತೆ. 1-2 ನಿಮಿಷ ಆಡ್ಬೋದೇನೋ. ಏನು ಬಾರಿ ಇದೆ. 10th ಫ್ಲೋರಲ್ಲಿ ಇದ್ದೀವಿ ನಾವು. ಗೈಸ್ ಇಲ್ಲಿ ನೋಡಿ ಮಾರ್ಕೆಟ್ ಇದೆ, ಮಾರ್ಕೆಟ್ ಅಂತ ಮಾಡಿದ್ದಾರೆ. ಎಲ್ಲರೂ ಈ ಕಡೆ ರೆಸ್ಟೋರೆಂಟ್, ಊಟ, ಈ ಮಕ್ಕಳಿಗೆ ಆಟ ಆಡೋದಿದೆ.
No, we have to put the coins in. Come. After that, cheers. ಅಬ್ಬು ಬಾಯಿಲಿ ಇದು ನೋಡಿ ಇದು ಕೆಸಿನೋ ಸ್ಮಾಲ್ ಕೆಸಿನೋ ಇಲ್ಲಿ ಆಡ್ತಾವ್ರೆ ನೋಡಿ. ಇದೊಂಥರ ಡಿಫ್ರೆಂಟ್ ಇದೆ. ಇಲ್ಲಿ ಎಲ್ಲರೂ ಪಾರ್ಟಿ ಅಪ್ಪ ಮಗ ನೋಡಿ. Look at the vibes. ಅಗತ್ಯ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೀಯಾ? 9 and 10 ಅಲ್ಲಿ ರೆಸ್ಟೋರೆಂಟ್ಸ್ ಇದೆ. ಸೊ ಇದು 11th ಫ್ಲೋರ್ ನೋಡಿ. 11th ಫ್ಲೋರ್ ಅಂದ್ರೆ ಎಷ್ಟು ದೊಡ್ಡದಿರಬೇಕು ಇದು. ಕ್ರೂಸ್ ಹೆವಿ ದೊಡ್ಡದಿದೆ. Okay, this is outside. You want to go outside? ಗೈಸ್ ಇದು ನೋಡಿ, ಇದು ಹೊರಗಡೆ ಸ್ಕೈ ಕಾಣ್ತಾ ಇದೆ. ಸಖತ್ತಾಗಿದೆ ಮಾತ್ರ. ಇದಿಷ್ಟು ದೊಡ್ಡದಿದೆ ಅಂದರೆ ನಾನು ಬೆಳಿಗ್ಗೆ ನೋಡಿದ್ದೀನಿ. ಅದು ದೊಡ್ಡದಿರೋದು ನೋಡಿ ಭಯ ಪಟ್ಟಿದ್ದೆ ನಾನು ಆ್ಯಕ್ಚುಲಿ. ಗೈಸ್ ನಾವು ಇವಾಗ ಡಿನ್ನರ್ ಗಂಟೆ ಬಂದಿದ್ದೀವಿ. ಫುಲ್ ಸುಸ್ತಾಯಿತು ಮಾರೆ. ಸೊ ಇವಾಗ ಬಂದು ಇಲ್ಲಿ ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ತೋಫು ಊಕ್ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಎಷ್ಟು ಗೊತ್ತಾ, 1750 ರೂಪಾಯಿಗಳು ಮಾತ್ರ ಇವ್ರ ಪ್ರಕಾರ. ಆಮೇಲೆ ನಿಮ್ಗೊಂದು ತೋರಿಸ್ತೀನಿ. ಅವ್ರಿಗೆ ಆರ್ಡ್ರ್ ಕೊಟ್ಟಿವಿ, ಇಂಥದ್ದೊಂದು ಕೊಟ್ಟವ್ರೆ ಇಂಥದ್ದು. ಸೊ ಇಲ್ಲಿ ಇದು ಕೊಟ್ಟಿದ್ದಾರೆ ನಮಗೆ. ಇದು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದ ತಕ್ಷಣ ಹೋಗಿ ನಮ್ಮ ಆರ್ಡ್ರನ್ನ ನಾವು ತೊಗೊಂಬರ್ಬೋದು. ದಿಸ್ ಈಸ್ ಕಾಲ್ಡ್ ಟ್ಯಾಲೆಂಟ್. ಹೌದಾ? ಬೆಂಗಳೂರಿನಾಗೂ ಅದು ಅಂತ ನಾನಂತೂ ನೋಡಿಲ್ಲ. ಬಟ್ ಇವಾಗಂತೂ ಬೆಂಗಳೂರು ಅದಕ್ಕೂ ಏನು ಕಡಿಮೆನೇ ಇಲ್ಲ ಅನ್ನಿಸ್ತೈತೆ ನನಗೆ. ನೋಡಿ ನಾನು ರೆಡಿಯಾಗಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಡ್ರೆಸ್ ನಮ್ಗೆ ಭಾಳ ಇಷ್ಟ ಆಗಿತ್ತು. ಬಟ್ ಒಂದು ಸ್ವಲ್ಪ ಫಿಟ್ ಆಗ್ತಿತ್ತು. ಬಟ್ ಮನೆಗೆ ಬಂದು ಹಂಗೋ ಹಿಂಗೋ ಹರಾಸ ಮಾಡಿ ಅದು ಇದು ಮಾಡಿ ನಾನು ಸೇರಿ ಈ ಡ್ರೆಸ್ ತೊಗೊಂಡೇ ಬಂದೀವಿ. ಇರಲಿ ಹೆಂಗೋ ಅಲ್ಟ್ರೇಷನ್ ಮಾಡ್ಸೋಣ ಅದು ಮಾಡ್ಸೋಣ ಅಂತ. ಬಟ್ ಇವಾಗ ಕರೆಕ್ಟಾಗಿದೆ. ಸೊ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಐ ಫೀಲ್ ಲುಕಿಂಗ್ ಗುಡ್. ಬಟ್ ನಾವು ಇದು ತಿನ್ನೋದಕ್ಕೆ ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ. ನಾನು ತಿನ್ನೋದಕ್ಕೆ ಏನು ತರಿಸಿದ್ದೀವಿ ಅಂತ ತೋರಿಸ್ತೀನಿ. ನೋಡೋಕೆ ಮಾತ್ರ ಜಬರ್ದಸ್ತ್ ಕಾಣ್ತಾ ಇದೆ. ಹೇಗಿದೆ ಗಾಯ್ಸ್? ನಮ್ಮ ಅಗಸ್ತ್ಯ ಏನು ತಿಂತಾ ಇದ್ದಾನೆ ನೋಡಿ. ಕೇಕ್. ಅಗಸ್ತ್ಯ ಸೇ ಹ್ಯಾಪಿ ಬರ್ಡೇ. Happy birthday! Baby,